Hello, good morning to everyone. I'm your Usha ma'am. So in this video, I'm going to explain the next concept and the perfect competition, that is profit maximization. Okay, so ಯಾವುದೇ ಒಂದು firm intention ಏನಾಗಿರುತ್ತೆ to earn the profits, right? So ಯಾವುದೇ ಒಂದು firm the intention is to earn the profits. So how you can define the profit? ಸೊ ಯಾವಾಗ ಪ್ರಾಫಿಟ್ ಬರುತ್ತೆ ಅಥವಾ ಪ್ರಾಫಿಟ್ನ ಹೆಂಗ್ ಡಿಫೈನ್ ಮಾಡ್ತೀರಾ? ದ ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ರೆವೆನ್ಯೂ ಅಂಡ್ ಟೋಟಲ್ ಕಾಸ್ಟ್ ಇಸ್ ಕನ್ಸಿಡರ್ಡ್ ಆಸ್ ಪ್ರಾಫಿಟ್. ಕ್ಲಿಯರ್ ಆಗ್ತಾ ಇದೆಯಾ? ದ ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ರೆವೆನ್ಯೂ ಅಂಡ್ ಟೋಟಲ್ ಕಾಸ್ಟ್ ಇಸ್ ಕನ್ಸಿಡರ್ಡ್ ಆಸ್ ಪ್ರಾಫಿಟ್. ಓಕೆ, ಸೊ ಪ್ರಾಫಿಟ್ನ ನಾವು ಯೂಶಲಿ ಇಲ್ಲಿ ಪೈ ಸಿಂಬಲ್ ಇಂದ ಡಿನೋಟ್ ಮಾಡ್ತಾ ಹೋಗ್ತೀವಿ. ಪ್ರಾಫಿಟ್ ಇಸ್ ಡಿನೋಟೆಡ್ ವಿತ್ ಪೈ. ಓಕೆ, ಸೊ ಪ್ರಾಫಿಟ್ಸ್ನ ಯಾವ ಸಿಂಬಲ್ ಇಂದ ಡಿನೋಟ್ ಮಾಡ್ತೀವಿ? ಪೈ ಇಂದ ಡಿನೋಟ್ ಮಾಡ್ತಾ ಹೋಗ್ತೀವಿ. ಹೌ ದ ಫರ್ಮ್ಸ್ ವಿಲ್ ಅಟೈನ್ ಪ್ರಾಫಿಟ್ಸ್? ಹೆಂಗೆ ಫರ್ಮ್ಸ್ ಪ್ರಾಫಿಟ್ಸ್ನ ಅಟೈನ್ ಮಾಡುತ್ತೆ? ಯಾವಾಗ ಪ್ರಾಫಿಟ್ಸ್ ಬರುತ್ತೆ? ಬೈ ಪ್ರೊಡ್ಯೂಸಿಂಗ್ ಆ್ಯಂಡ್ ಸೆಲ್ಲಿಂಗ್ ಇಟ್ಸ್ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್. ಅದು ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡಿದಾಗ ದ ಫರ್ಮ್ಸ್ ವಿಲ್ ಅಟೈನ್ ದ ಪ್ರಾಫಿಟ್ಸ್, ರೈಟ್? ಸೊ ಇದು ಕ್ಲಿಯರ್ ಆಗ್ತಿದೆಯಾ? ಫಸ್ಟ್ ಐ ಸೆಡ್ ಯು ದ ಮೀನಿಂಗ್ ಆಫ್ ಪ್ರಾಫಿಟ್, ದೆನ್ ಹೌ ದ ಫರ್ಮ್ಸ್ ವಿಲ್ ಅರ್ನ್ ದ ಪ್ರಾಫಿಟ್ಸ್. ಓಕೆ, ಇದೆರಡು ಕ್ಲಿಯರ್ ಆಗಿದೆ. ಸೊ ಇದನ್ನು ನಾವು ಸಿಂಪಲ್ ಆಗಿ ಹೇಳೋದಾದ್ರೆ, ಪ್ರಾಫಿಟ್ ಒಪ್ಟೈನ್ ಆಗಬೇಕು ಅಂದಾಗ ಪೈ ಇಸ್ ಈಕ್ವಲ್ಸ್ ಟು ಟಿ ಆರ್ ಮೈನಸ್ ಟಿ ಸಿ ಅಂತ ಹೇಳ್ತೀವಿ. ಸೊ ಪೈ ಇಸ್ ಈಕ್ವಲ್ಸ್ ಟು ಟಿ ಆರ್ ಮೈನಸ್ ಟಿ ಸಿ. ಓಕೆ, ಸೊ ಪೈ ಅಂದಾಗ ಪ್ರಾಫಿಟ್. ಈ ಪ್ರಾಫಿಟ್ ಹೆಂಗೆ ಒಪ್ಟೈನ್ ಆಗುತ್ತೆ? ಟೋಟಲ್ ರೆವೆನ್ಯೂಲಿ ಟೋಟಲ್ ಕಾಸ್ಟ್ನ ಡಿಡಕ್ಟ್ ಮಾಡಿದ್ರೆ ಒಪ್ಟೈನ್ ಆಗುವಂಥದ್ದು ಪ್ರಾಫಿಟ್ಸ್ ಆಗಿರುತ್ತೆ. ಓಕೆ, ಸೊ ಯಾವುದೇ ಒಂದು ಫರ್ಮ್ ಇಂಟೆನ್ಷನ್ ಇಸ್ ಟು ಅರ್ನ್ ಪ್ರಾಫಿಟ್. ಓಕೆ, ಸೊ ಎ ಫರ್ಮ್ ವಿಶಸ್ ಟು ಮ್ಯಾಕ್ಸಿಮೈಸ್ ಇಟ್ಸ್ ಪ್ರಾಫಿಟ್, ದ ಫರ್ಮ್ ವುಡ್ ಲೈಕ್ ಟು ಐಡೆಂಟಿಫೈ ದಿ ಕ್ವಾಂಟಿಟಿ ಕ್ಯೂ ನಾಟ್. ಓಕೆ, ಸೊ ಇಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಗಬೇಕು ಅಂದಾಗ ಅದರ ಔಟ್ಪುಟ್ ಎಷ್ಟಿರಬೇಕು ಅಂದರೆ ಔಟ್ಪುಟ್ ಶುಡ್ ಬಿ ಕ್ಯೂ ನಾಟ್. ಓಕೆ, ಸೊ ಔಟ್ಪುಟ್ ಕ್ಯೂ ನಾಟ್ ಇದ್ದಾಗ ದ ಫರ್ಮ್ಸ್ ವಿಲ್ ಅಚೀವ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್. ದ ಫರ್ಮ್ಸ್ ವಿಲ್ ಅಚೀವ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್. ನೌ ದ ಕ್ವೆಶನ್ ಈಸ್ ಹೌ ವಿ ಕ್ಯಾನ್ ಐಡೆಂಟಿಫೈ ದಿಸ್ ಕ್ಯೂ ನಾಟ್? ಯಾವ ಥರ ಈ ಕ್ಯೂ ನಾಟ್ನ ನಾವು ಐಡೆಂಟಿಫೈ ಮಾಡಬೇಕು ಅನ್ನೋದೇ ಇರೋವಂಥ ಕ್ವೆಶನ್. ಓಕೆ, ಸೊ ಇದನ್ನ ನಾವು ಅಟೈನ್ ಮಾಡಬೇಕು ಅಂದರೆ ಫಸ್ಟ್ ವಿ ಹ್ಯಾವ್ ಟು ಫುಲ್ಫಿಲ್ ದ ತ್ರೀ ಕಂಡೀಷನ್ಸ್. ಓಕೆ, ಟು ಅಚೀವ್ ದಟ್ ಕ್ಯೂ ನಾಟ್ ವಿ ಹ್ಯಾವ್ ಟು ಫುಲ್ಫಿಲ್ ದಟ್ ತ್ರೀ ಕಂಡೀಷನ್ಸ್. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಚೀವ್ ಆಗಬೇಕು ಅಂದಾಗ ತ್ರೀ ಕಂಡೀಷನ್ಸ್ ಫುಲ್ಫಿಲ್ ಆಗಬೇಕು. ಆ ತ್ರೀ ಕಂಡೀಷನ್ಸ್ ಯಾವ್ದು ಅಂದಾಗ ಫಸ್ಟ್ ಒನ್, ಪ್ರೈಸ್ ಮಸ್ಟ್ ಬಿ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್. First one, price must be equal to marginal cost. Then the second one, marginal cost should not decrease at Q naught. Second one, marginal cost should not decrease at Q naught. And the third one, price must be greater than or equal to average variable cost in the short run. Average variable cost ಗೆ ಕಾಸ್ಟ್ ಅಥವಾ ಪ್ರೈಸ್ ಈಕ್ವಲ್ ಆಗಿರಬೇಕು ಅಥವಾ ಅದಕ್ಕಿಂತ ಗ್ರೇಟರ್ ಆಗಿರಬೇಕು in the short run. Whereas in the long run ಅಲ್ಲಿ ನಿಮಗೆ ಗೊತ್ತಿದೆ only two types of cost ಇದೆ. So price must be greater than or equal to the average cost in the long run. So ಈ ತ್ರೀ ಕಂಡೀಷನ್ಸ್ ನ ಫುಲ್ಫಿಲ್ ಮಾಡಿದಾಗ ಫರ್ಮ್ಗೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಚೀವ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಯಾವ ಥರ? ದ ಫಸ್ಟ್ ಕಂಡೀಷನ್ ನೆನ್ಪಿಟ್ಕೊಳ್ಳಿ, ಕಂಡೀಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ 4 ಮಾರ್ಕ್ಸ್. 4 ಮಾರ್ಕ್ಸ್ಗೆ ಈ ಕಂಡೀಷನ್ಸ್ನ ಕೇಳ್ತಾ ಹೋಗ್ತಾರೆ. ಯೂಶಲಿ ಕೇಳಿರುವಂಥದ್ದು ಫಸ್ಟು, ಪ್ರೈಸ್ ಮಸ್ಟ್ ಬಿ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್ ಆ್ಯಂಡ್ ಮಾರ್ಜಿನಲ್ ಕಾಸ್ಟ್ ಶುಡ್ ನಾಟ್ ಡಿಕ್ರೀಸ್ ಅಟ್ ಕ್ಯೂ ನಾಟ್ನ ಇದೆರಡನ್ನು ಯೂಶಲಿ ಕೇಳ್ತಾ ಹೋಗ್ತಾ ಇದ್ದಾರೆ. ನಾವು ದ ಫಸ್ಟ್ ಕಂಡೀಷನ್, ಪ್ರೈಸ್ ಮಸ್ಟ್ ಬಿ ಈಕ್ವಲ್ ಟು ದಿ ಮಾರ್ಜಿನಲ್ ಕಾಸ್ಟ್. ಫಸ್ಟ್ ಕಂಡೀಷನ್, ಪ್ರೈಸ್ ಮಸ್ಟ್ ಬಿ ಈಕ್ವಲ್ ಟು ದಿ ಮಾರ್ಜಿನಲ್ ಕಾಸ್ಟ್. ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಮೀನಿಂಗ್ ಆಫ್ ಪ್ರಾಫಿಟ್ಸ್. ಸೊ ಪ್ರಾಫಿಟ್ಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ರೆವೆನ್ಯೂ ಆ್ಯಂಡ್ ಟೋಟಲ್ ಕಾಸ್ಟ್. ಪ್ರಾಫಿಟ್ಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ರೆವೆನ್ಯೂ ಆ್ಯಂಡ್ ಟೋಟಲ್ ಕಾಸ್ಟ್. ಸೊ ಈ ಟೋಟಲ್ ರೆವೆನ್ಯೂ ಮತ್ತು ಟೋಟಲ್ ಕಾಸ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಯಾವಾಗ ಔಟ್ಪುಟ್ ಇನ್ಕ್ರೀಸ್ ಆಗ್ತಾ ಹೋದಾಗ, ರೈಟ್? ಇಲ್ಲಿ ಪಾಯಿಂಟ್ಸ್ ವೈಸ್ ನಾನು ಹೇಳ್ತಾ ಹೋಗ್ತೀನಿ, ನೀವು ಅದನ್ನು ನೋಟ್ ಮಾಡ್ಕೊಳ್ತಾ ಹೋಗಿ. ಪ್ರಾಫಿಟ್ಸ್ ಆರ್ ದಿ ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ರೆವೆನ್ಯೂ ಆ್ಯಂಡ್ ಟೋಟಲ್ ಕಾಸ್ಟ್ ಇಸ್ ದ ಫಸ್ಟ್ ಪಾಯಿಂಟ್. ಆ್ಯಂಡ್ ಬೋತ್ ಟೋಟಲ್ ರೆವೆನ್ಯೂ ಆ್ಯಂಡ್ ಟೋಟಲ್ ಕಾಸ್ಟ್ ವಿಲ್ ಇನ್ಕ್ರೀಸಸ್ ಆಸ್ ಔಟ್ಪುಟ್ ಇನ್ಕ್ರೀಸಸ್. ಯಾವಾಗ ಔಟ್ಪುಟ್ ಜಾಸ್ತಿ ಆಗ್ತಾ ಹೋಗುತ್ತೋ ಆಗ ಟೋಟಲ್ ರೆವೆನ್ಯೂ ಮತ್ತು ಟೋಟಲ್ ಕಾಸ್ಟ್ ಎರಡೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ರೈಟ್? So notice that it's very important. Notice that as long as the change in total revenue is greater than the change in total cost, the profits will be continue to increase. As long as total revenue ಜಾಸ್ತಿ ಇದ್ದು total cost ಕಮ್ಮಿ ಇದ್ದಾಗ ಫರ್ಮ್ಸ್ಗೆ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. As long as change in total revenue is greater than the change in total cost, the profits will be continue to increase. So ಇಲ್ಲಿ ನೀವು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಪಾಯಿಂಟ್ಗೆ, ಟಿ ಆರ್ ಇಸ್ ಗ್ರೇಟರ್ ದಾನ್ ಟಿ ಸಿ. ಓಕೆ, ನಾವು
as long as MR is greater than MC. Marginal revenue ಜಾಸ್ತಿ ಇದ್ದು marginal cost ಕಮ್ಮಿ ಇದ್ದಾಗುನುವೆ profits will continue to increase, right? As long as marginal revenue is greater than marginal cost, the profits will be increased by the same logic. So ಯಾವಾಗ marginal cost ಜಾಸ್ತಿ ಆಗಿ marginal revenue ಕಮ್ಮಿ ಆಗುತ್ತೋ ಆಗ ಫರ್ಮ್ಗೆ ಲಾಸ್ ಆಗ್ತಾ ಹೋಗುತ್ತೆ. Okay, as long as MR is less than the MC, the marginal cost will increase, so the firms will bear the loss. Okay, so profits are maximum at the level of output Q naught. ಯಾವಾಗ profit maximal ಅಲ್ಲಿ ಇರುತ್ತೆ ಅಂದಾಗ the when the output is Q naught. Okay, for which ಆ Q naught ಅಲ್ಲಿ ಇದ್ದಾಗ MR is equals to MC ಆಗಿರುತ್ತೆ. Profits are maximum at the level of output. ಆ ಔಟ್ಪುಟ್ ನ ನಾವೇನಂತ ಹೇಳ್ತೀವಿ, Q naught ಅಂತ ಕನ್ಸಿಡರ್ ಮಾಡ್ತೀವಿ. ಆ Q naught ಅಲ್ಲಿ for which MR is equals to MC ಆಗಿರುತ್ತೆ. Marginal cost, marginal revenue is equals to marginal cost ಆಗಿರುತ್ತೆ. For the perfectly competitive firm, we have to establish that MR is equals to P. Okay, ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ. MR is equals to P. Marginal revenue ಪ್ರೈಸ್ಗೆ ಈಕ್ವಲ್ ಆಗಿರುತ್ತೆ. So the firm's profit maximizing output becomes the level of output at which P is equals to MC. So profit maximization level of output ಏನಿದೆ ಅದು P is equals to MC ಆಗಿರಬೇಕು. ಇದು ನಾನು ಕಂಡೀಷನ್ಸ್ ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ 3 ಕಂಡೀಷನ್ಸ್ನು ನೀವು ಅಪ್ಲೈ ಮಾಡಿದಾಗ ಯು ವಿಲ್ ಗೆಟ್ ದಟ್ ವಾಟ್ ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನೋ ಒಂದು ಡಯಾಗ್ರಾಮ್ ಬರುತ್ತೆ. ಸೊ ಇದು ಕ್ಲಿಯರ್ ಆಗಿದೆಯಾ ನಿಮಗೆ? ಫಸ್ಟ್ ಕಂಡೀಷನ್ ನಾನು ಹೇಳಿದ್ದು ಪ್ರೈಸ್ ಮಸ್ಟ್ ಬಿ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್. ಸೊ ಇಲ್ಲಿ ಫಸ್ಟ್ ಐ ಸೆಡ್ ಯು ದ ಮೀನಿಂಗ್ ಆಫ್ ಪ್ರಾಫಿಟ್ಸ್. ಸೊ ಪ್ರಾಫಿಟ್ಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ರೆವೆನ್ಯೂ ಆ್ಯಂಡ್ ಟೋಟಲ್ ಕಾಸ್ಟ್. Both total revenue and total cost increases as output increases. Okay, notice that as long as, second point, as long as total revenue increases, total revenue is greater than the total cost, the profits will be increases. By the same logic, marginal revenue increase ಆಗ್ತಾ ಹೋಗ್ತಿದ್ದಾಗ marginal cost ಕಮ್ಮಿ ಇದ್ದಾಗ profits ಜಾಸ್ತಿ ಆಗುತ್ತೆ. By the same logic, ಯಾವಾಗ marginal cost ಜಾಸ್ತಿ ಆಗಿ marginal revenue ಕಮ್ಮಿ ಆಗುತ್ತೋ ಆಗ ಫರ್ಮ್ಗೆ ಲಾಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಪಾಯಿಂಟ್ನ ನಾವು Q ನಾಟ್ ಅಲ್ಲಿ MR is equals to MC ಆಗಿರುತ್ತೆ. marginal revenue is equals to marginal cost ಆಗಿರುತ್ತೆ. So for the perfectly competitive firm, we have established that MR is equals to P. Perfectly competitive market ಅಲ್ಲಿ MR is equals to P ಇರಬೇಕು. So the firm's profit maximizing output becomes the level of output at which P is equals to MC. Okay, so ಇದು ಕ್ಲಿಯರ್ ಆಗಿದೆ ಅನ್ಸುತ್ತೆ. ಸೊ ಈ ಒಂದು ಕಂಡೀಷನ್ ನೀವು ಪ್ರಾಕ್ಟೀಸ್ ಮಾಡಿ ಫಸ್ಟ್. Okay, then I will send you the notes to you. First you have to make your own running notes, then I will send you the notes to practice this. In the next class I will tell you the meaning, explanation for second condition, that is marginal cost should not decrease at Q naught. Okay, thank you.